ತೊಂಡೆಕಾಯಿ ಪಲ್ಯ ಮಾಡ್ತಿದ್ದೀನಿ. ತೊಂಡೆಕಾಯಿ ತೊಳ್ಕೊಂಡು ಈ ಥರ ಒಂದು ಕಾಯಿನ 4 ಭಾಗ ಮಾಡ್ಕೊಬೇಕು. ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅರ್ಧ kg ತೊಗೊಂಡಿದ್ದೀನಿ ತೊಂಡೆಕಾಯಿ. ಇದನ್ನು ಬೇಯಿಸ್ಕೊಳ್ಳೋಣ. ಈಗ ಸ್ಟವ್ ಹಚ್ತಾಯಿದ್ದೀನಿ. ಬೇಯಿಸೋದಕ್ಕೆ ನೀರು ಹಾಕ್ತಾಯಿದ್ದೀನಿ. ಅರ್ಧ ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ, ಕಾಯಿ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. ಸಪ್ರೇಟಾಗಿ ಬೇಯಿಸ್ಕೊಂಬಿಟ್ಟು ಆಮೇಲೆ ಒಗ್ಗರಣೆ ಹಾಕೋಣ. ಅದು ಬೇಯ್ತಾ ಇರಲಿ. ರುಬ್ಕೊಳೋದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಕಾಯಿ ತುರಿ ಸ್ವಲ್ಪ, ಒಂದು ಚಿಕ್ಕದು ಅರ್ಧ ಚಿಪ್ಪು ತೊಗೊಂಡಿದ್ದೀನಿ. ಸಾಸಿವೆ ಅರ್ಧ ಸ್ಪೂನು, ಮೆಂತ್ಯ ಕಾಳು 1/4 ಸ್ಪೂನು, ಒಂದು 10-15 ಇದೆ. ಜೀರಿಗೆ ಅರ್ಧ ಸ್ಪೂನು, ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 4 ಇದೆ, ಹಸಿ ಮೆಣಸಿನ್ಕಾಯಿ 6 ಇದೆ, ಬೆಲ್ಲ ಸ್ವಲ್ಪ, ಹುಣಸೆಹಣ್ಣು ಸ್ವಲ್ಪ, ಕರಿಬೇವಿನ ಸೊಪ್ಪು ಸ್ವಲ್ಪ. ಇದಿಷ್ಟು ಪುಡಿ ಮಾಡ್ಕೊಳ್ಳೋಣ. ಮಿಕ್ಸಿಗೆ ಹಾಕಿ ನೀರು ಸ್ವಲ್ಪನೇ ಹಾಕಿ ಗಟ್ಟಿಗೆ ರುಬ್ಕೊಬೇಕು. ಸ್ವಲ್ಪ ತರ್ತರಿಯಾಗಿದ್ರೂ ಪರವಾಗಿಲ್ಲ, ತುಂಬ ನೈಸ್ ಬೇಕಾಗಿಲ್ಲ. ರುಬ್ಕೊಳ್ಳೋಣ. ಈಗ ಮಿಕ್ಸಿಗೆ ಹಾಕಿ ಕಾಯಿ ಬೆಂದಿದೆ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಬಾಣಲಿ ಇಟ್ಟಿದ್ದೀನಿ. ಬಾಣಲಿಗೆ ಒಂದು 3 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಸಾಸಿವೆ 1/4 ಸ್ಪೂನು, ಕಡಲೆಬೇಳೆ 1 ಸ್ಪೂನು, ಉದ್ದಿನಬೇಳೆ 1 ಸ್ಪೂನು, ಸ್ವಲ್ಪ ಕರಿಬೇವು, ಅರಿಶಿನ 1/4 ಸ್ಪೂನು, ನೋಡಿ ರುಬ್ಬಿರೋದು ಈ ಥರ ತರ್ತರಿಯಾಗಿ ರುಬ್ಕೊಬೇಕು. ಈಗ ರುಬ್ಬಿರೋದು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೀರಿನ ಅಂಶ ಎಲ್ಲ ಹೋಗೋವರೆಗೂ, ಹಸೆದೆಲ್ಲ ರುಬ್ಕೊಂಡಿರೋದಿಲ್ಲ ಅದರಿಂದ ಹಸೆ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು. ಸ್ವಲ್ಪ ಇಂಗು ಹಾಕ್ತಾಯಿದ್ದೀನಿ. ಈಗ ಬೇಯಿಸ್ಕೊಂಡ್ರು ತೊಂಡೆಕಾಯಿ ಹಾಕ್ತಾಯಿದ್ದೀನಿ. ನೀರು ಎಷ್ಟು ಬೇಕೋ ಅಷ್ಟೇ ಹಾಕಿ ಬೇಯಿಸ್ಕೊಂಡಿದ್ದೀನಿ ನಾನು.
ನೀರು ವೇಸ್ಟ್ ಮಾಡಿಲ್ಲ. ಒಂದು 3 ನಿಮಿಷ ಹಂಗೆ ಚೆನ್ನಾಗಿ ಫ್ರೈ ಮಾಡಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ತೊಂಡೆಕಾಯಿ ಪಲ್ಯ ರೆಡಿಯಾಗಿದೆ. ಸ್ಟವ್ ಆಫ್ ಮಾಡೋಣ.